ಕರಾವಳಿ ಈ ಸಿನಿಮಾ ರಿಲೀಸ್ ಆಗಿನ ಮುಂಚೆ ಪ್ರೀಮಿಯರ್ ಶೋ ಇಟ್ಟಿದ್ರು. ಅಲ್ಲಿಗೆ ಸಿನಿಮಾ ನೋಡಕ್ ಬಂದಿದ್ದಂತ ಜನಗಳೆಲ್ಲ ಹೇಳಿದ್ರು ಸಿನಿಮಾ ಹಂಗಿದೆ ಹಿಂಗಿದೆ ಎಕ್ಸಲೆಂಟ್, ಕನ್ನಡ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ತಗೊಂಡೋಗುತ್ತೆ ಈ ಸಿನಿಮಾ ಅಂತ ಕೇಳಿದ್ದನ್ನೆಲ್ಲ ನೋಡ್ಬಿಟ್ಟು ಹಾಗಿದ್ರೆ ಸಿನಿಮಾ ಚೆನ್ನಾಗಿರ್ಬಹುದೇನೋ ಅಂತ ಈ ಸಿನಿಮಾನ ನಾನು ಕೂಡ ನೋಡಕ್ ಹೋಗಿದ್ದೆ ಇವತ್ತು. ಆಕ್ಚುಲಿ ಸಿನಿಮಾ ಅಷ್ಟೊಂದು ಚೆನ್ನಾಗಿದ್ಯಾ? ಗುರುದತ್ ಗಾಣಿಗ ಅವರು ಡೈರೆಕ್ಟ್ ಮಾಡಿರೋ ಈ ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಇಂಪ್ಯಾಕ್ಟ್ ನ ಕ್ರಿಯೇಟ್ ಮಾಡೋದಂತೂ ಪಕ್ಕ. ಆದ್ರೆ ಪ್ರೀಮಿಯರ್ ಶೋ ನಲ್ಲಿ ಜನಗಳೆಲ್ಲ ಸೇರ್ಕೊಂಡು ಐಪ್ ಕೊಟ್ಟಿದ್ರಲ್ಲ ಅಷ್ಟೊಂದೇನಿಲ್ಲ. ಓಕೆ, ಇದೊಂದು ಒಳ್ಳೆ ಸಿನಿಮಾ ಅಷ್ಟೇನೆ. ವಾವ್, ಇದು ಕಾಂತಾರ ತರ ಇದೆ, ಕಾಂತಾರ ಚಾಪ್ಟರ್ 1 ತರ ಇದೆ, ಆ ಲೆವೆಲ್ ಮ್ಯಾಚ್ ಆಗುತ್ತೆ ಅನ್ನೋದಾದ್ರೆ ಅಬ್ಸಲ್ಯೂಟ್ಲಿ ಫಕಿಂಗ್ ನಾಟ್. ಕಾಂತಾರ ಸಿನಿಮಾ ಆದ್ಮೇಲೆ ಟೋಬಿ ಅಂತ ಒಂದ್ ಸಿನಿಮಾ ಮಾಡಿದ್ರು ಗೊತ್ತಾ, ಆ ಲೆವೆಲ್ಗೆ ಈ ಸಿನಿಮಾನು ಕೂಡ ಇರೋದು. ಎಕ್ಸ್ಪೆಕ್ಟೇಷನ್ ಆ ಲೆವೆಲ್ಗೆ ಇಟ್ಕೊಂಡಿದ್ರೆ ಸಾರಿ, ಈ ಲೆವೆಲ್ಗೆ ಇಟ್ಕೊಳ್ಳಿ ಸಾಕು. ಇಲ್ಲಿ ಪ್ರಜ್ವಲ್ ದೇವರಾಜ್, ರಾಜ್ ಬಿ ಶೆಟ್ಟಿ, ಸಂಪದ, ರಮೇಶ್, ಮಿತ್ರ, ಇನ್ನು ವೆರೈಟಿ ಆಗಿರುವಂತ ಕ್ಯಾರೆಕ್ಟರ್ ಗಳನ್ನ ನೋಡ್ತಾ ಹೋಗ್ತೀರಾ. ಸಿನಿಮಾ ಪೂರ್ತಿ ನಿಮ್ಮನ್ನ ಎಂಗೇಜ್ ಆಗಿ ಇಟ್ಕೊಳ್ಳೋದು ಮಿತ್ರ ಹಾಗೇನೆ ರಾಜ್ ಬಿ ಶೆಟ್ಟಿ. ಈ 2 ಕ್ಯಾರೆಕ್ಟರ್ ಬಿಟ್ರೆ ಪ್ರಜ್ವಲ್ ದೇವರಾಜು ಅಷ್ಟಕ್ಕಷ್ಟೇನೆ. ಅಂದ್ರೆ ಅವರ ಪರ್ಫಾರ್ಮೆನ್ಸ್ ಹಾಗೇನೆ ಆ ಕ್ಯಾರೆಕ್ಟರ್ ಇರುವಂತ ಆ ವ್ಯಾಲ್ಯೂ ನಿಮ್ಗಳ ಜೊತೆ ಅಷ್ಟೊಂದು ಡೀಪ್ ಆಗಿ ಕನೆಕ್ಟ್ ಆಗಲ್ಲ. ಅಂಡ್ ಮೈನ್ ಆಗಿ ಈ ಸಿನಿಮಾದ ಸ್ಟೋರಿ ಕಡೆ ಬರೋದಾದ್ರೆ ಸಿನಿಮಾದ ಸ್ಟೋರಿ ಸ್ಟ್ರೈಟ್ ಲೈನ್ ಆಗಿ ಶಾರ್ಟ್ ಆಗಿದೆ. ಬಟ್ ಆದ್ರೆ ಡೈರೆಕ್ಟರ್ ಇದರ ಸ್ಕ್ರೀನ್ ಪ್ಲೇ ನ ಡಿಫ್ರೆಂಟ್ ಆಂಗಲ್ ಅಲ್ಲಿ ತಗೊಂಡ್ ಹೋಗೋದಕ್ಕೆ ಟ್ರೈ ಮಾಡಿದ್ದಾರೆ. ಸಮ್ ಟೈಮ್ ಅದನ್ನ ನೋಡಿದಾಗ ನಿಮ್ಗೆ ಏನೋ ರೆಗ್ಯುಲರ್ ಸಿನಿಮಾ ತರನೇ ಅನಿಸ್ತಾ ಇದೆಯಲ್ಲ ಅನ್ನೋ ಒಂದು ಫೀಲ್ ಕೊಡೋದಂತೂ ಪಕ್ಕ. ಎಸ್ಪೆಷಲಿ ಫಸ್ಟ್ ಹಾಫ್ ಮಾತ್ರ ನಿಮ್ಮನ್ನ ಆಯ್ತು ಬಿಡು ಮರೆ ಓಕೆ ಈ ಫೀಲ್ ಬರೋದಂತೂ ಪಕ್ಕ ಫಿಕ್ಸ್. ಇವತ್ತು ಥಿಯೇಟರ್ ಒಳಗಡೆ ನಾನ್ ಸಿನಿಮಾ ಕೂತ್ಕೊಂಡು ನೋಡ್ಬೇಕಾದ್ರೂ ಕೂಡ ಜನಗಳು ಮಾತಾಡೋ ಒಂದೊಂದ್ ವರ್ಡ್ ಕೂಡ ಕೇಳಿಸ್ಕೊಂಡಿದೀನಿ. ಫಸ್ಟ್ ಹಾಫ್ ಅಲ್ಲಿ ಅವರ ರೆಸ್ಪಾನ್ಸ್ ಯಾವ ರೀತಿ ಇತ್ತು ಅಂತ. ಇನ್ನ ಮೇನ್ ಆಗಿ ಈ ಸಿನಿಮಾಗೆ ಇಷ್ಟೊಂದು ಐಪ್ ಸಿಗ್ತಾ ಇರೋದಕ್ಕೆ ಕಾರಣ ಈ ಸಿನಿಮಾದ ಕಲರ್ ಗ್ರೇಡಿಂಗ್, ಪ್ಯಾಲೆಟ್ ಎಲ್ಲ ಸೇಮ್ ಎಕ್ಸಾಕ್ಟ್ ಆಗಿ ನಿಮ್ಮನ್ನ ಕಾಂತಾರದ ಫೀಲ್ ಕೊಡೋ ತರನೇ ಮಾಡ್ತದೆ. ಪ್ಲಸ್ ಪಾಯಿಂಟ್ ಇಲ್ಲಿ ಇದೇನೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕರಾವಳಿ ಪ್ರದೇಶದಲ್ಲಿ ಬರುವಂತ ಕಲ್ಚರ್ ನ ರೆಪ್ರೆಸೆಂಟ್ ಮಾಡಿದಾರಲ್ಲ ಅದಂತೂ ಮಾತ್ರ ಮಾಸ್ಟರ್ ಪೀಸ್ ಆಗಿತ್ತು. ಆ ಕಲರ್ ಗ್ರೇಡಿಂಗು, ಆ ಪ್ರೆಸೆಂಟೇಷನ್, ಆ ನೇಚರ್, ಕಲ್ಚರ್ ಇದ್ಯಾವುದು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ಇದ್ರ ಜೊತೆಗೆ ಮಾಸ್ಟರ್ ಪೀಸ್ ಆಗಿರುವಂತ ಆ 2 ಕ್ಯಾರೆಕ್ಟರ್ ಗಳ ಪರ್ಫಾರ್ಮೆನ್ಸ್, ಮಿತ್ರ ಆಗಿನೇ ರಾಜ್ ಬಿ ಶೆಟ್ಟಿ ಗ್ರಿಪ್ ಆಗಿ ಮೂವಿಲಿರೋ ಎಮ್ಮೆಗೆ ಮೂಗ್ದಾರನ ಯಾವ ರೀತಿ ಆಗಿ ಹಿಡ್ಕೊಂಡಿದ್ರೋ ಆ ರೀತಿ ಎಂಗೇಜಿಂಗ್ ಆಗಿ ನಿಮ್ಮನ್ನ ಹಿಡ್ಕೋತಾರೆ ಸ್ಕ್ರೀನ್ ಪ್ಲೇ ಒಳಗಡೆ ಈ 2 ಕ್ಯಾರೆಕ್ಟರ್ ಗಳು. ಇನ್ನು ಸೆಕೆಂಡ್ ಹಾಫ್ ಅಲ್ಲಿ ರಾಜ್ ಬಿ ಶೆಟ್ಟಿ ಅವರ ಎಂಟ್ರಿ ಆದ್ಮೇಲೆ ಇವಾಗ ನಮ್ಗೊಂದು ಹೋಪ್ ಬರುತ್ತೆ, ಇನ್ನು ಮುಂದೆ ಏನಾದ್ರೂ ಹೊಸದಾಗಿ ನೋಡ್ತೀವಿ ಅಂತ. ಅದ್ರ ತಕ್ಕನಾಗೆ ಕೆಲವೊಂದಷ್ಟು ಸೀನ್ಸ್ ಗಳು ಎಂಗೇಜಿಂಗ್ ಆಗಿ ಹಿಡ್ಕೋತವೆ. ಬಟ್ ಕೆಲವು ಸೀನ್ಸ್ ಗಳು ನಿಮ್ಮನ್ನ ಅಷ್ಟೊಂದು ಗ್ರಿಪ್ ಆಗಿ ಇಟ್ಕೊಳ್ಳಲ್ಲ, ಅಷ್ಟೊಂದು ಡೀಪ್ ಆಗಿ ನೀವು ಕನೆಕ್ಟ್ ಆಗಲ್ಲ. ಸಿನಿಮಾದ ಸ್ಟೋರಿ ಟ್ವಿಸ್ಟ್ ಮಾಡಿ ತೋರಿಸಿರೋದ್ರಿಂದ ನಿಮ್ಗೆ ಹಂಗ ಅನ್ನಿಸ್ತಾ ಇರ್ತದೆ. ಆ ಟ್ವಿಸ್ಟ್ ನ ನೀವು ನೋಡಿದಾಗ ವಾವ್ ಅನ್ಸ್ಬೇಕು ಅನ್ನೋ ಒಂದು ಫೀಲು ಕೂಡ ಬರಲ್ಲ. ಸ್ಕ್ರೀನ್ ಪ್ಲೇ ಸ್ವಲ್ಪ ಚೇಂಜ್ ಆಗಿದ್ರೆ ಇನ್ ಸ್ವಲ್ಪ ಆಡಿಯನ್ಸ್ ಜೊತೆ ಡೀಪ್ ಆಗಿ ಕನೆಕ್ಟ್ ಆಗ್ಬೋದಿತ್ತೇನೋ. ಆದ್ರೆ ಜನಗಳೆಲ್ಲ ಏನ್ ಸೂಪರ್ ಆಗಿದೆ, ಹಂಗಿದೆ ಹಿಂಗಿದೆ, ಕನ್ನಡ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ, ಈ ಗುಬಲ್ ನನ್ ಮಗ ಏನ್ ಹಿಂಗಂತವನೆ ಅಂತ ಕೇಳ್ಬೋದು ನೀವು. ಆದ್ರೆ ಇರೋದನ್ನ ಇದ್ದಂಗೆ ಹೇಳ್ಬಿಡೋದು ನನ್ ವಾಡಿಕೆ. ಹಂಗೂ ಆಗ್ಲಿಲ್ಲ, ಇವ್ನು ಸುಳ್ಳು ಹೇಳ್ತಾವನೆ, ಗುಬಲ್ ನನ್ ಮಗ ಸರಿಲ್ಲ ಇವನು ಅಂತ ಅನ್ಕೊಂಡಿದ್ರೆ ಇನ್ನೊಂದ್ ಸ್ವಲ್ಪ ದಿನ ವೇಟ್ ಮಾಡಿ ಥಿಯೇಟರ್ಗೆ ಹೋಗಿ. ಥಿಯೇಟರ್ ಅಲ್ಲಿ ಎಷ್ಟು ಜನ ಕೂತ್ಕೊಂಡು ಸಿನಿಮಾನ ನೋಡ್ತಿರ್ತಾರೆ ಅಂತ ನೀವೇ ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ ಇವತ್ತು ಥಿಯೇಟರ್ ಒಳಗಡೆ ನಾನ್ ಮಾಡಿದಂತ ಎಕ್ಸ್ಪೀರಿಯನ್ಸ್ ಈ ತರ ಇತ್ತು. ಅಂಡ್ ನಾನು ಪರ್ಸನಲ್ ಆಗಿ ಹೇಳೋದಾದ್ರೆ ಇದು ಇಟ್ಸ್ ಅ ಗುಡ್ ಮೂವಿ, ನಾಟ್ ಎಕ್ಸಲೆಂಟ್ ಮೂವಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ, ಕೀಪ್ ವಾಚಿಂಗ್. ಇಲ್ಲ ಇನ್ನೊಂದ್ ಸಿನಿಮಾ ಇದೆ, ಮಾಸ್ಟರ್ ಪ್ರಿಂಟ್ ಲೀಕ್ ಆಗಿದ್ರು ಕೂಡ ಪೀಕ್ ಲೆವೆಲ್ ಅಲ್ಲಿ ಥಿಯೇಟರ್ ಅಲ್ಲಿ ರನ್ನಿಂಗ್ ಆಗ್ತಾ ಇದೆ. ಆದಷ್ಟು ಬೇಗ ಆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರೆ, ಕೀಪ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಚೀಪ್